ಇವಾಗ ಸೊಲ್ಯೂಷನ್ಸ್ ಬಗ್ಗೆ ಫೋಕಸ್ ಮಾಡೋಣ. ನೀವೇನಾದ್ರೂ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ವಿಡಿಯೋ ನೋಡಿಲ್ಲ ಅಂದ್ರೆ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ, ಮರಿದಂಗ್ ನೋಡಿ. 76ನೇ ಕ್ವೆಶನ್, ಇಂಡಿಯಾದಲ್ಲಿರೋ ಕೋಲ್ ಬೇಸ್ಡ್ ಥರ್ಮಲ್ ಪವರ್ ಪ್ಲಾಂಟ್ ಬಗ್ಗೆ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್ ಕೇಳಿದ್ದಾರೆ. ಮೊದಲನೇ ಸ್ಟೇಟ್ಮೆಂಟು, ಈ ಪವರ್ ಪ್ಲಾಂಟ್ಸು ಸಿ ವಾಟರ್ನ ಯೂಸ್ ಮಾಡಲ್ಲ ಅಂತ ಕೊಟ್ಟಿದ್ದಾರೆ. ಇದು ರಾಂಗ್ ಸ್ಟೇಟ್ಮೆಂಟ್ ಆಗುತ್ತೆ. ಯಾಕಂದ್ರೆ ಕೂಲೆಂಟ್ ಆಗಾದ್ರೂ ಸಿ ವಾಟರ್ನ ಈ ಥರ್ಮಲ್ ಪವರ್ ಪ್ಲಾಂಟ್ಸ್ ಯೂಸ್ ಮಾಡ್ತವೆ. ಎರಡನೇ ಸ್ಟೇಟ್ಮೆಂಟ್ ಅಲ್ಲಿ ಈ ಪವರ್ ಪ್ಲಾಂಟ್ಸ್ ಗಳು ವಾಟರ್ ಸ್ಟ್ರೆಸ್ ಡಿಸ್ಟ್ರಿಕ್ಟ್ ಅಲ್ಲಿ ಒಂದೂ ಇಲ್ಲ ಅಂತ ಕೊಟ್ಟಿದ್ದಾರೆ. ಇದು ರಾಂಗ್ ಸ್ಟೇಟ್ಮೆಂಟ್ ಆಗುತ್ತೆ. ಯಾಕಂದ್ರೆ 40% ಅಷ್ಟು ಪವರ್ ಪ್ಲಾಂಟ್ ಗಳು ವಾಟರ್ ಸ್ಟ್ರೆಸ್ ಡಿಸ್ಟ್ರಿಕ್ಟ್ ಅಲ್ಲೇ ಇರೋದು. ಮೂರನೇ ಸ್ಟೇಟ್ಮೆಂಟು, ಈ ಯಾವ ಪವರ್ ಪ್ಲಾಂಟ್ಸ್ ಗಳು ಪ್ರೈವೇಟ್ ಒಡೆತನದಲ್ಲಿ ಇಲ್ಲ ಅಂತ ಕೊಟ್ಟಿದ್ದಾರೆ. ಇದು ರಾಂಗ್ ಸ್ಟೇಟ್ಮೆಂಟ್ ಆಗುತ್ತೆ. ಯಾಕಂದ್ರೆ ತುಂಬಾ ಪ್ರೈವೇಟ್ ಎಂಟಿಟೀಸ್ ಹತ್ರ ಈ ತರ ಥರ್ಮಲ್ ಪವರ್ ಪ್ಲಾಂಟ್ಸ್ ಇದೆ. ಎಕ್ಸಾಂಪಲ್ಲು ಟಾಟಾ, ಅದಾನಿ, ಜಿಂದಾಲ್. ಈ 3 ಸ್ಟೇಟ್ಮೆಂಟು ರಾಂಗ್ ಆಗೋದ್ರಿಂದ ಆಪ್ಷನ್ ಡಿ ನನ್ ಇಸ್ ದ ರೈಟ್ ಆನ್ಸರ್. 77ನೇ ಕ್ವೆಶನ್, ಉಲ್ಬ್ಯಾಚಿಯಾ ಮೆಥಡ್ ಕೊಟ್ಟಿರೋ ಆಪ್ಷನ್ಸ್ ಅಲ್ಲಿ ಯಾವ ಆಪ್ಷನ್ಗೆ ಸರಿ ಹೊಂದುತ್ತೆ ಅಂತ ಕೇಳಿದ್ದಾರೆ. ಉಲ್ಬ್ಯಾಚಿಯಾ ಮೆಥಡ್ ನ್ಯೂಸ್ ಅಲ್ಲಿದೆ. ಇದು ಸೊಳ್ಳೆಗಳಿಂದ ಹರಡೋ ವೈರಲ್ ಡಿಸೀಸಸ್ ನ ತಡೆಯೋ ಒಂದು ಮೆಥಡ್. ಅದಕ್ಕೆ ಆಪ್ಷನ್ ಎ ರೈಟ್ ಆನ್ಸರ್ ಆಗುತ್ತೆ. 78ನೇ ಕ್ವೆಶನ್ ಅಲ್ಲಿ ಕೊಟ್ಟಿರೋ ಎಷ್ಟು ಆಕ್ಟಿವಿಟೀಸ್ ಇಂದ ಕಾರ್ಬನ್ ಕ್ಯಾಪ್ಚರ್ ಮತ್ತೆ ಸೀಕ್ವೆಸ್ಟರೈಸೇಷನ್ ಅಂದ್ರೆ ಸಿಂಪಲ್ ವರ್ಡ್ಸ್ ಅಲ್ಲಿ ಕಾರ್ಬನ್ ಎಮಿಷನ್ ನ ತಡೆಗಟ್ಟಬಹುದು ಅಂತ ಕೇಳಿದ್ದಾರೆ. ಮೊದಲನೇ ಸ್ಟೇಟ್ಮೆಂಟ್ ಅಲ್ಲಿ ಸ್ಪ್ರೆಡ್ಡಿಂಗ್ ಫೈನ್ಲಿ ಗ್ರೌಂಡ್ ಬಸಾಲ್ಟ್ ರಾಕ್ ಆನ್ ಫಾರ್ಮ್ ಲ್ಯಾಂಡ್ಸ್ ಅಂತ ಕೊಟ್ಟಿದ್ದಾರೆ. ಇದು ಕರೆಕ್ಟ್. ಯಾಕಂದ್ರೆ ಬಸಾಲ್ಟ್ ರಾಕ್ ನ ಭೂಮಿ ಮೇಲೆ ಸ್ಪ್ರಿಂಕಲ್ ಮಾಡಿದ್ರೆ ವಾತಾವರಣದಲ್ಲಿರೋ ಕಾರ್ಬನ್ ಜೊತೆ ರಿಯಾಕ್ಟ್ ಮಾಡಿ ಕಾರ್ಬೊನೇಟ್ ಮಾಡುತ್ತೆ. ಸೊ ಕಾರ್ಬನ್ ಕ್ಯಾಪ್ಚರ್ ಮಾಡುತ್ತೆ. ಮೊದಲನೇ ಸ್ಟೇಟ್ಮೆಂಟು ಸರಿ ಆಗುತ್ತೆ. ಎರಡನೇ ಸ್ಟೇಟ್ಮೆಂಟು ಇನ್ಕ್ರೀಸಿಂಗ್ ದ ಆಲ್ಕಲಿನಿಟಿ ಆಫ್ ಓಷನ್ಸ್ ಬೈ ಆಡಿಂಗ್ ಲೈಮ್ ಅಂತ ಕೊಟ್ಟಿದ್ದಾರೆ. ಲೈಮ್ ಫಾರ್ಮುಲಾ ನಿಮಗೆಲ್ಲ ಗೊತ್ತೇ ಇರುತ್ತೆ, CaO. ಅದು ಕಾರ್ಬನ್ ಜೊತೆ ರಿಯಾಕ್ಟ್ ಮಾಡಿದ್ರೆ ಕಾರ್ಬೊನೇಟ್ ಫಾರ್ಮ್ ಮಾಡುತ್ತೆ. ಇದು ಕರೆಕ್ಟ್ ಸ್ಟೇಟ್ಮೆಂಟ್ ಆಗುತ್ತೆ. ಮೂರನೇ ಸ್ಟೇಟ್ಮೆಂಟು ಇಂಡಸ್ಟ್ರೀಸ್ ಇಂದ ಬಿಡೋ ಕಾರ್ಬನ್ ಡೈಆಕ್ಸೈಡ್ ನ ಕ್ಯಾಪ್ಚರ್ ಮಾಡಿ ಯೂಸ್ ಮಾಡದೇ ಇರೋ ಮೈನ್ಸ್ಗೆ ಕಾರ್ಬೊನೇಟೆಡ್ ವಾಟರ್ ಆಗಿ ಪಂಪ್ ಮಾಡೋದು ಅಂತ ಕೊಟ್ಟಿದ್ದಾರೆ. ಈ ತರ ಕ್ಯಾಪ್ಚರ್ ಮಾಡಿ ಟ್ರೀಟ್ ಮಾಡೋದು ಕಾರ್ಬನ್ ಸೀಕ್ವೆಸ್ಟ್ರೈಸೇಷನ್ಗೆ ಬರೋದ್ರಿಂದ ಮೂರನೇ ಸ್ಟೇಟ್ಮೆಂಟು ಕರೆಕ್ಟ್ ಆಗುತ್ತೆ. ಇವಾಗ 3 ಸ್ಟೇಟ್ಮೆಂಟು ರೈಟ್ ಆಯ್ತು. ಅದಕ್ಕೆ ಆಪ್ಷನ್ ಸಿ ಆಲ್ 3 ಇಸ್ ದ ರೈಟ್ ಆನ್ಸರ್. 79ನೇ ಕ್ವೆಶನ್ ಅಲ್ಲಿ ಏರಿಯಲ್ ಮೆಟಾಜಿನೋಮಿಕ್ಸ್ಗೆ ಕೊಟ್ಟಿರೋ ಯಾವ ಆಪ್ಷನ್ ಸೂಟ್ ಆಗುತ್ತೆ ಅಂತ ಕೇಳಿದ್ದಾರೆ. ಏರಿಯಲ್ ಮೆಟಾಜಿನೋಮಿಕ್ಸ್ ಅಂದ್ರೆ ಏರಲ್ಲೇ ಒಂದು ಹ್ಯಾಬಿಟ್ಯಾಟ್ದು DNA ಸ್ಯಾಂಪಲ್ಸ್ ನ ಕಲೆಕ್ಟ್ ಮಾಡೋದು ಅಂತ ಅರ್ಥ. ಇದು ಏರಿಯಲ್ ಮೆಟಾಜಿನೋಮಿಕ್ಸ್ ಡೆಫಿನಿಷನ್ ಆಪ್ಷನ್ ಕೊಟ್ಟಿದ್ದಾರೆ. ಅದಕ್ಕೆ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. 80ನೇ ಕ್ವೆಶನ್ ಅಲ್ಲಿ ಮೈಕ್ರೋ ಸ್ಯಾಟಿಲೈಟ್ DNA ನ ಆಪ್ಷನ್ ಅಲ್ಲಿ ಕೊಟ್ಟಿರೋ ಯಾವ ಕೇಸ್ಗೆ ಯೂಸ್ ಮಾಡ್ತಾರೆ ಅಂತ ಕೇಳಿದ್ದಾರೆ. ಮೈಕ್ರೋ ಸ್ಯಾಟಿಲೈಟ್ DNA ಯೂಸ್ ಮಾಡೋದು ಪ್ರಾಣಿ ಸಂಕುಲ ಹೆಂಗ್ ಎವಾಲ್ವ್ ಆಯ್ತು ಮತ್ತೆ ಅದ್ರ ಎವಲ್ಯೂಷನರಿ ರಿಲೇಶನ್ಶಿಪ್ ನ ತಿಳ್ಕೊಳಕ್ಕೆ. ಅದಕ್ಕೆ ಆಪ್ಷನ್ ಎ ರೈಟ್ ಆನ್ಸರ್ ಆಗುತ್ತೆ. 81ನೇ ಕ್ವೆಶನ್ ಅಲ್ಲಿ ಜನನಿ ಸುರಕ್ಷಾ ಯೋಜನೆ ಬಗ್ಗೆ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್ ಕೇಳಿದ್ದಾರೆ. ಮೊದಲನೇ ಸ್ಟೇಟ್ಮೆಂಟ್ ಅಲ್ಲಿ ಈ ಸ್ಕೀಮು ಸ್ಟೇಟ್ ಹೆಲ್ತ್ ಡಿಪಾರ್ಟ್ಮೆಂಟ್ ಹಸ್ತಕ್ಷೇಪ ಅಂತ ಕೊಟ್ಟಿದ್ದಾರೆ. ಇದು ರಾಂಗ್ ಸ್ಟೇಟ್ಮೆಂಟ್ ಆಗುತ್ತೆ. ಯಾಕಂದ್ರೆ ಈ ಸ್ಕೀಮು ನ್ಯಾಷನಲ್ ಹೆಲ್ತ್ ಮಿಷನ್ ಹಸ್ತಕ್ಷೇಪ. ಎರಡನೇ ಸ್ಟೇಟ್ಮೆಂಟ್ ಅಲ್ಲಿ ಈ ಯೋಜನೆ ಮುಖ್ಯ ಉದ್ದೇಶ ನವಜಾತ ಶಿಶು ಮತ್ತೆ ಗರ್ಭಿಣಿಯರ ಸಾವು ತಡೆಯೋದು ಅಂತ ಇದೆ. ಈ ಸ್ಟೇಟ್ಮೆಂಟ್ ಕರೆಕ್ಟ್. ಯಾಕೆಂದ್ರೆ ಈ ಸ್ಕೀಮ್ದು ಮುಖ್ಯ ಉದ್ದೇಶ ಇದೇ ಆಗಿದೆ. ಮೂರನೇ ಸ್ಟೇಟ್ಮೆಂಟ್ ಅಲ್ಲಿ ಆಸ್ಪತ್ರೆಯಲ್ಲೇ ಡೆಲಿವರಿ ಆಗೋ ಫೆಸಿಲಿಟೀಸು ಬಡ ಗರ್ಭಿಣಿಯರಿಗೆ ಸಿಗಬೇಕು ಅನ್ನೋದೇ ಈ ಸ್ಕೀಮ್ ಉದ್ದೇಶ ಅಂತ ಕೊಟ್ಟಿದ್ದಾರೆ. ಇದು ಕರೆಕ್ಟ್ ಸ್ಟೇಟ್ಮೆಂಟ್ ಆಗುತ್ತೆ. ನಾಲ್ಕನೇ ಸ್ಟೇಟ್ಮೆಂಟ್ ಅಲ್ಲಿ ನವಜಾತ ಶಿಶುಗಳಿಗೆ 1 ವರ್ಷದ ತನಕ ಪಬ್ಲಿಕ್ ಹೆಲ್ತ್ ಫೆಸಿಲಿಟಿ ಸಿಗಬೇಕು ಅನ್ನೋದು ಕೂಡ ಈ ಸ್ಕೀಮ್ ಉದ್ದೇಶ ಆಗಿದೆ ಅಂತ ಕೊಟ್ಟಿದ್ದಾರೆ. ಈ ಸ್ಟೇಟ್ಮೆಂಟು ಸ್ವಲ್ಪ ಟ್ರಿಕ್ಕಿ ಸ್ಟೇಟ್ಮೆಂಟು. ಯಾಕಂದ್ರೆ ಈ ಸ್ಟೇಟ್ಮೆಂಟು ನ್ಯಾಷನಲ್ ಹೆಲ್ತ್ ಮಿಷನ್ದು ಜನನಿ ಶಿಶು ಸುರಕ್ಷಾ ಯೋಜನೆ ಅಡಿ ಬರುತ್ತೆ. ಎರಡನೇ ಸ್ಟೇಟ್ಮೆಂಟ್ ಮತ್ತೆ ಮೂರನೇ ಸ್ಟೇಟ್ಮೆಂಟ್ ಕರೆಕ್ಟ್ ಆಯ್ತು. ಬರೀ ಇವೆರಡೇ ಸ್ಟೇಟ್ಮೆಂಟ್ ರೈಟ್ ಆಗೋದ್ರಿಂದ ಆಪ್ಷನ್ ಬಿ ಓನ್ಲಿ 2 ರೈಟ್ ಆನ್ಸರ್. 82ನೇ ಕ್ವೆಶನ್ ಅಲ್ಲಿ ಅನೇಮಿಯಾ ಮುಕ್ತ ಭಾರತ ಈ ಸ್ಕೀಮ್ ಬಗ್ಗೆ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್ ಕೇಳಿದ್ದಾರೆ. ಮೊದಲನೇ ಸ್ಟೇಟ್ಮೆಂಟ್, ಈ ಸ್ಕೀಮ್ ಅಲ್ಲಿ ಮಕ್ಕಳಿಗೆ ಮತ್ತೆ ಗರ್ಭಿಣಿಯರಿಗೆ ಕ್ಯಾಲ್ಸಿಯಂ ಸಪ್ಲಿಮೆಂಟ್ ಸಿಗುತ್ತೆ ಅಂತ ಕೊಟ್ಟಿದ್ದಾರೆ. ಇದು ರಾಂಗ್ ಸ್ಟೇಟ್ಮೆಂಟ್ ಆಗುತ್ತೆ. ಯಾಕಂದ್ರೆ ಅನೇಮಿಯಾ ಕಬ್ಬಿಣದ ಅಂಶ ಕೊರತೆಯಿಂದ ಆಗೋದು. ಎರಡನೇ ಸ್ಟೇಟ್ಮೆಂಟ್ ಅಲ್ಲಿ ಮಗು ಹುಟ್ಟಿದ ತಕ್ಷಣನೇ ಒಕ್ಕಳನ್ನ ಕ್ಲಾಂಪ್ ಮಾಡದೇ ಇರೋದಕ್ಕೆ ಈ ಸ್ಕೀಮು ಕ್ಯಾಂಪೇನ್ ಮಾಡುತ್ತೆ ಅಂತ ಕೊಟ್ಟಿದ್ದಾರೆ. ಇದು ಕರೆಕ್ಟ್ ಸ್ಟೇಟ್ಮೆಂಟ್. ಯಾಕಂದ್ರೆ ಈ ಸ್ಟೇಟ್ಮೆಂಟ್ ಅನಿಮಿಯಾ ಮುಕ್ತ ಭಾರತ ಸ್ಕೀಮ್ದು ಆಬ್ಜೆಕ್ಟಿವ್. ಮೂರನೇ ಸ್ಟೇಟ್ಮೆಂಟ್ ಅಲ್ಲಿ ಈ ಸ್ಕೀಮು ಕಾಲಕ್ಕೆ ಮಕ್ಕಳಲ್ಲಿ ಜಂತುಳ ತೆಗ್ಸಕ್ಕೆ ಅನುಕೂಲ ಮಾಡಿಕೊಡುತ್ತೆ ಅಂತ ಕೊಟ್ಟಿದ್ದಾರೆ. ಇದು ರೈಟ್ ಸ್ಟೇಟ್ಮೆಂಟ್. ಯಾಕಂದ್ರೆ ಈ ಸ್ಟೇಟ್ಮೆಂಟ್ ಅನಿಮಿಯಾ ಮುಕ್ತ ಭಾರತದ ಆಬ್ಜೆಕ್ಟಿವ್. ನಾಲ್ಕನೇ ಸ್ಟೇಟ್ಮೆಂಟ್ ಅಲ್ಲಿ ಅನಿಮಿಯಾ ಬರಕ್ಕೆ ಪೋಷಕಾಂಶದ ಕೊರತೆ ಬಿಟ್ಟು ಬೇರೆ ಏನ್ ರೀಸನ್ಸ್ ಇದಾವೆ ಅಂತ ಈ ಸ್ಕೀಮು ಸಂಶೋಧನೆ ಮಾಡುತ್ತೆ. ಜೊತೆಗೆ ಮಲೇರಿಯಾ, ಹಿಮೋಗ್ಲೋಬಿನೋಪತೀಸ್ ಮತ್ತೆ ಫ್ಲೂರೋಸಿಸ್ ಮೇಲೂ ಗಮನ ಇಡುತ್ತೆ ಅಂತ ಕೊಟ್ಟಿದ್ದಾರೆ. ಈ ಸ್ಟೇಟ್ಮೆಂಟ್ ಇನಿಷಿಯೇಟಿವ್ ಭಾಗ ಆಗಿರೋದ್ರಿಂದ ರೈಟ್ ಸ್ಟೇಟ್ಮೆಂಟ್ ಆಗುತ್ತೆ. ಮೊದಲನೇ ಸ್ಟೇಟ್ಮೆಂಟ್ 1 ಬಿಟ್ಟು ಮಿಕ್ಕಿದ 3 ಸ್ಟೇಟ್ಮೆಂಟ್ ಕರೆಕ್ಟ್ ಆಗುತ್ತೆ. ಅದಕ್ಕೆ ಆಪ್ಷನ್ ಸಿ ಓನ್ಲಿ 3 ರೈಟ್ ಆನ್ಸರ್.
83ನೇ ಕ್ವೆಶನ್ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್ ಕೇಳಿದರೆ ಮೊದಲನೇ ಸ್ಟೇಟ್ಮೆಂಟ್ ಅಲ್ಲಿ ಕಾರ್ಬನ್ ಫೈಬರ್ಸ್ ನ ಆಟೋಮೊಬೈಲ್ಸ್ ಮತ್ತೆ ಏರ್ ಕ್ರಾಫ್ಟ್ ಅಲ್ಲಿ ಬಿಡಿ ಭಾಗವಾಗಿ ಯೂಸ್ ಮಾಡ್ತಾರೆ ಅಂತ ಕೊಟ್ಟಿದ್ದಾರೆ. ಇದು ರೈಟ್ ಸ್ಟೇಟ್ಮೆಂಟ್. ಎರಡನೇ ಸ್ಟೇಟ್ಮೆಂಟ್ ಅಲ್ಲಿ ಕಾರ್ಬನ್ ಫೈಬರ್ ರೀಸೈಕಲ್ ಮಾಡಕ್ ಆಗಲ್ಲ ಅಂತ ಕೊಟ್ಟಿದ್ದಾರೆ. ಎರಡನೇ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ, ಯಾಕಂದ್ರೆ ಕಾರ್ಬನ್ ಫೈಬರ್ಸ್ ರೀಸೈಕ್ಲೇಬಲ್. ಒಂದೇ ಸ್ಟೇಟ್ಮೆಂಟ್ ಕರೆಕ್ಟ್ ಆಗೋದ್ರಿಂದ ಆಪ್ಷನ್ ಎ ಓನ್ಲಿ ಒನ್ ಇಸ್ ದ ರೈಟ್ ಆನ್ಸರ್. 84ನೇ ಕ್ವೆಶನ್ ಕೊಟ್ಟಿರೋ 4 ಸ್ಟೇಟ್ಮೆಂಟ್ ಅಲ್ಲಿ ಆಕ್ಸಲರೋಮೀಟರ್ ಎಷ್ಟರಲ್ಲಿ ಯೂಸ್ ಆಗುತ್ತೆ ಅಂತ ಕೇಳಿದ್ದಾರೆ. ಮೊದಲನೇ ಸ್ಟೇಟ್ಮೆಂಟ್ ಕಾರ್ ಕ್ರಾಶ್ ಆಗ್ತಿರೋದನ್ನ ಕಂಡಿಡ್ದು ಏರ್ ಬ್ಯಾಗ್ಸ್ ನ ಓಪನ್ ಮಾಡಕ್ಕೆ ಅಂತ ಕೊಟ್ಟಿದ್ದಾರೆ. ಎರಡನೇ ಸ್ಟೇಟ್ಮೆಂಟ್ ಆಕಸ್ಮಿಕವಾಗಿ ಲ್ಯಾಪ್ಟಾಪ್ ಬೀಳ್ತಿದ್ರೆ ಆ ಬೀಳೋ ಸಮಯದಲ್ಲೇ ಹಾರ್ಡ್ ಡ್ರೈವ್ ನ ಸ್ವಿಚ್ ಆಫ್ ಮಾಡಕ್ಕೆ ಅಂತ ಕೊಟ್ಟಿದ್ದಾರೆ. ಮೂರನೇ ಸ್ಟೇಟ್ಮೆಂಟ್ ಮೊಬೈಲ್ ಟಿಲ್ಟ್ ಮಾಡಿದಾಗ ಪೋರ್ಟ್ರೇಟ್ ಇಂದ ಲ್ಯಾಂಡ್ಸ್ಕೇಪ್ ಮೋಡ್ಗೆ ಸ್ವಿಚ್ ಆಗಕ್ಕೆ ಅಂತ ಕೊಟ್ಟಿದ್ದಾರೆ. ಆಕ್ಸಲರೋಮೀಟರ್ ಮೋಷನ್ ಸೆನ್ಸ್ ಮಾಡಿ ಅದ್ರ ಪ್ರಕಾರ ನಡ್ಕೊಳ್ಳೋ ಒಂದು ಇನ್ಸ್ಟ್ರೂಮೆಂಟ್. ಈ 3 ಸ್ಟೇಟ್ಮೆಂಟ್ ಅಲ್ಲೂ ಮೋಷನ್ ಸೆನ್ಸರ್ ಅಗತ್ಯ ಇದೆ, ಅದಕ್ಕೆ ಆಕ್ಸಲರೋಮೀಟರ್ ಬೇಕಾಗೇ ಆಗುತ್ತೆ. ಅದಕ್ಕೆ ಆಪ್ಷನ್ ಸಿ ಆಲ್ 3 ರೈಟ್ ಆನ್ಸರ್ ಆಗುತ್ತೆ. 85ನೇ ಕ್ವೆಶನ್ ಅಲ್ಲಿ ಆಕ್ವಾಕಲ್ಚರ್ ಸಿಸ್ಟಮ್ ನ ಮನಸ್ಸಲ್ಲಿಟ್ಕೊಂಡು ಬಯೋಫಿಲ್ಟರ್ಸ್ ಬಗ್ಗೆ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್ ಕೇಳಿದ್ದಾರೆ. ಮೊದಲನೇ ಸ್ಟೇಟ್ಮೆಂಟ್ ಅಲ್ಲಿ ಬಯೋಫಿಲ್ಟರ್ಸ್ ಗಳು ತಿಂದೇ ಬಿಟ್ಟಿರೋ ಫಿಶ್ ಫೀಡ್ ನ ತೆಗ್ದಾಕಿ ವೇಸ್ಟ್ ಟ್ರೀಟ್ಮೆಂಟ್ ಮಾಡುತ್ತೆ ಅಂತ ಕೊಟ್ಟಿದ್ದಾರೆ. ಇದು ರೈಟ್ ಸ್ಟೇಟ್ಮೆಂಟ್, ಯಾಕಂದ್ರೆ ಬಯೋಫಿಲ್ಟರ್ ಇರೋದೇ ವೇಸ್ಟ್ ಟ್ರೀಟ್ಮೆಂಟ್ ಮಾಡಕ್ಕೆ. ಎರಡನೇ ಸ್ಟೇಟ್ಮೆಂಟ್ ಅಲ್ಲಿ ಬಯೋಫಿಲ್ಟರ್ಸ್ ಗಳು ಫಿಶ್ ವೇಸ್ಟ್ ಅಲ್ಲಿರೋ ಅಮೋನಿಯಾನ ನೈಟ್ರೇಟ್ ಫಾರ್ಮ್ ಗೆ ಕನ್ವರ್ಟ್ ಮಾಡುತ್ತೆ ಅಂತ ಕೊಟ್ಟಿದ್ದಾರೆ. ಇದು ರೈಟ್ ಸ್ಟೇಟ್ಮೆಂಟ್, ಯಾಕಂದ್ರೆ ಬಯೋಫಿಲ್ಟರ್ಸ್ ಗಳು ನೈಟ್ರಿಫಿಕೇಶನ್ ಮೆಥಡ್ ಇಂದಾನೆ ವೇಸ್ಟ್ ಟ್ರೀಟ್ಮೆಂಟ್ ಮಾಡೋದು. ಮೂರನೇ ಸ್ಟೇಟ್ಮೆಂಟ್ ಅಲ್ಲಿ ಬಯೋಫಿಲ್ಟರ್ಸ್ ಗಳು ನೀರಲ್ಲಿರೋ ಫಾಸ್ಫರಸ್ ನ ಜಾಸ್ತಿ ಮಾಡಿ ಅದ್ರ ಮೂಲಕ ಮೀನ್ಗೆ ಪೋಷಕಾಂಶ ಕೊಡುತ್ತೆ ಅಂತ ಕೊಟ್ಟಿದ್ದಾರೆ. ಇದು ರಾಂಗ್ ಸ್ಟೇಟ್ಮೆಂಟ್ ಆಗುತ್ತೆ, ಯಾಕೆಂದ್ರೆ ಬಯೋಫಿಲ್ಟರ್ ಗಳು ಫಿಲ್ಟ್ರೇಷನ್ ಅಥವಾ ನೈಟ್ರಿಫಿಕೇಶನ್ ಕೆಲಸ ಮಾಡುತ್ತೆ, ಹೊಸದಾಗಿ ಏನು ಆಡ್ ಮಾಡಲ್ಲ. ಅದಕ್ಕೆ ಈ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ. ಬರೀ 2 ಸ್ಟೇಟ್ಮೆಂಟ್ ರೈಟ್ ಆಗೋದ್ರಿಂದ ಆಪ್ಷನ್ ಬಿ ಓನ್ಲಿ 2 ಇಸ್ ದ ಕರೆಕ್ಟ್ ಆನ್ಸರ್. 86ನೇ ಕ್ವೆಶನ್ ಅಲ್ಲಿ 3 ಪೇರ್ ಕೊಟ್ಟು ಇದರಲ್ಲಿ ಎಷ್ಟು ಪೇರ್ ಕರೆಕ್ಟ್ ಆಗಿ ಮ್ಯಾಚ್ ಆಗಿದೆ ಅಂತ ಕ್ವೆಶನ್ ಕೇಳಿದ್ದಾರೆ. ಮೊದಲನೇ ಪೇರ್ ಅಲ್ಲಿ ಸೆಫಿಡ್ಸ್ ಜೈಂಟ್ ಕ್ಲೌಡ್ ಆಫ್ ಡಸ್ಟ್ ಅಂಡ್ ಗ್ಯಾಸ್ ಇನ್ ಸ್ಪೇಸ್ ಅಂತ ಕೊಟ್ಟಿದ್ದಾರೆ. ಇದು ರಾಂಗ್ ಆಗುತ್ತೆ, ಯಾಕಂದ್ರೆ ಸೆಫಿಡ್ಸ್ ಅಂದ್ರೆ ಸ್ಟಾರ್ಸ್ ವಿಚ್ ಬ್ರೈಟನ್ ಅಂಡ್ ಡಿಮ್ ಪೀರಿಯಾಡಿಕಲಿ, ಮಿನುಗು ತಾರೆಗಳು ಅಂತ ಅರ್ಥ. ಎರಡನೇ ಪೇರು ನೆಬ್ಯುಲೆ ಸ್ಟಾರ್ಸ್ ವಿಚ್ ಬ್ರೈಟನ್ ಅಂಡ್ ಡಿಮ್ ಪೀರಿಯಾಡಿಕಲಿ ಅಂತ ಕೊಟ್ಟಿದ್ದಾರೆ. ಸೆಫಿಡ್ಸ್ ಗೆ ಕೊಡ್ಬೇಕಾಗಿರೋದು ನೆಬ್ಯುಲಾ ಕೊಟ್ಟಿದ್ದಾರೆ, ಅದಕ್ಕೆ ಇದು ರಾಂಗ್ ಆಗುತ್ತೆ. ಮೂರನೇ ಪೇರು ಪಲ್ಸರ್ಸ್ ನ್ಯೂಟ್ರಾನ್ ಸ್ಟಾರ್ಸ್ ದಟ್ ಆರ್ ಫಾರ್ಮ್ಡ್ ವೆನ್ ಮ್ಯಾಸಿವ್ ಸ್ಟಾರ್ಸ್ ರನ್ ಔಟ್ ಆಫ್ ಫ್ಯೂಯಲ್ ಅಂಡ್ ಕೊಲಾಪ್ಸ್ ಅಂತ ಕೊಟ್ಟಿದ್ದಾರೆ. ಇದು ಪಲ್ಸರ್ಸ್ ಡೆಫಿನಿಷನ್, ಇದು ಕರೆಕ್ಟ್ ಆಗಿದೆ. ಒಂದೇ ಸ್ಟೇಟ್ಮೆಂಟ್ ಕರೆಕ್ಟ್ ಇರೋದ್ರಿಂದ ಆಪ್ಷನ್ ಎ ಓನ್ಲಿ 1 ಇಸ್ ದ ರೈಟ್ ಆನ್ಸರ್. 87ನೇ ಕ್ವೆಶನ್ ಕೊಟ್ಟಿರೋ 4 ಕಂಟ್ರೀಸ್ ಅಲ್ಲಿ ಯಾವ ಕಂಟ್ರಿ ಹತ್ರ ಸ್ವಂತ ಸ್ಯಾಟಿಲೈಟ್ ನ್ಯಾವಿಗೇಷನ್ ಸಿಸ್ಟಮ್ ಇದೆ ಅಂತ ಕೇಳಿದ್ದಾರೆ. ಇದಕ್ಕೆ ಆನ್ಸರ್ ಆಪ್ಷನ್ ಡಿ ಜಪಾನ್. 88ನೇ ಕ್ವೆಶನ್ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್ ಕೇಳಿದ್ದಾರೆ. ಮೊದಲನೇ ಸ್ಟೇಟ್ಮೆಂಟ್ ಅಲ್ಲಿ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ನ ಅದ್ರ ಫ್ಲೈಟ್ ಮುಗಿಯೋವರೆಗೂ ಜೆಟ್ಗಳು ಸಬ್ಸೋನಿಕ್ ಸ್ಪೀಡ್ ಅಲ್ಲಿ ಪ್ರಾಪಲ್ ಮಾಡುತ್ತೆ. ಜೊತೆಗೆ ಕ್ರೂಸ್ ಮಿಸೈಲ್ಗೆ ಅದ್ರ ಇನಿಷಿಯಲ್ ಫೇಸ್ ಆಫ್ ಫ್ಲೈಟ್ಗೆ ರಾಕೆಟ್ ಪವರ್ ಕೊಡುತ್ತೆ ಅಂತ ಕೊಟ್ಟಿದ್ದಾರೆ. ಇದು ರಾಂಗ್ ಸ್ಟೇಟ್ಮೆಂಟ್, ಯಾಕಂದ್ರೆ ಬ್ಯಾಲಿಸ್ಟಿಕ್ ಮಿಸೈಲ್ ರಾಕೆಟ್ ಪವರ್ಡ್, ಕ್ರೂಸ್ ಮಿಸೈಲ್ ಜೆಟ್ ಪವರ್ಡ್. ಎರಡನೇ ಸ್ಟೇಟ್ಮೆಂಟ್ ಅಲ್ಲಿ ಅಗ್ನಿ-5 ಮೀಡಿಯಂ ರೇಂಜ್ ಸೂಪರ್ ಸಾನಿಕ್ ಕ್ರೂಸ್ ಮಿಸೈಲ್, ಬ್ರಾಮೋಸ್ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ ಅಂತ ಕೊಟ್ಟಿದ್ದಾರೆ. ಈ ಸ್ಟೇಟ್ಮೆಂಟ್ ತಪ್ಪು, ಯಾಕಂದ್ರೆ ಅಗ್ನಿ-5 ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್, ಬ್ರಾಮೋಸ್ ಸೂಪರ್ ಸಾನಿಕ್ ಕ್ರೂಸ್ ಮಿಸೈಲ್ ಆಗುತ್ತೆ. ಸ್ಟೇಟ್ಮೆಂಟ್ ನ ಉಲ್ಟಾ ಪಲ್ಟಾ ಕೊಟ್ಟು ಕನ್ಫ್ಯೂಸ್ ಮಾಡಿದ್ದಾರೆ. ಕೊಟ್ಟಿರೋ 2 ಸ್ಟೇಟ್ಮೆಂಟ್ ರಾಂಗ್ ಆಗೋದ್ರಿಂದ ಆಪ್ಷನ್ ಡಿ ನೀದರ್ 1 ನಾರ್ 2 ಇಸ್ ದ ಕರೆಕ್ಟ್ ಆನ್ಸರ್. 89ನೇ ಕ್ವೆಶನ್ ಅಲ್ಲಿ ಮರ್ಕ್ಯೂರಿ ಪೊಲ್ಯೂಷನ್ ಬಗ್ಗೆ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್ ಕೇಳಿದ್ದಾರೆ. ಮೊದಲನೇ ಸ್ಟೇಟ್ಮೆಂಟ್ ಪ್ರಪಂಚದಲ್ಲಿ ಮರ್ಕ್ಯೂರಿ ಪೊಲ್ಯೂಷನ್ ಆಗಕ್ಕೆ ಗೋಲ್ಡ್ ಮೈನಿಂಗ್ ಒಂದು ಪ್ರಮುಖ ಕಾರಣ ಅಂತ ಕೊಟ್ಟಿದ್ದಾರೆ. ಇದು ರೈಟ್ ಸ್ಟೇಟ್ಮೆಂಟ್, ಯಾಕೆಂದ್ರೆ ಗೋಲ್ಡ್ ಮೈನಿಂಗ್ ಇಂದ ಮರ್ಕ್ಯೂರಿ ಪೊಲ್ಯೂಷನ್ ಆಗುತ್ತೆ. ಎರಡನೇ ಸ್ಟೇಟ್ಮೆಂಟ್ ಅಲ್ಲಿ ಕೋಲ್ ಬೇಸ್ಡ್ ಥರ್ಮಲ್ ಪವರ್ ಪ್ಲಾಂಟ್ಸ್ ಇಂದ ಮರ್ಕ್ಯೂರಿ ಪೊಲ್ಯೂಷನ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಎರಡನೇ ಸ್ಟೇಟ್ಮೆಂಟ್ ಕರೆಕ್ಟ್ ಆಗುತ್ತೆ, ಯಾಕಂದ್ರೆ ಕೋಲ್ ಬೇಸ್ಡ್ ಥರ್ಮಲ್ ಪವರ್ ಪ್ಲಾಂಟ್ಸ್ ಕೂಡ ಮರ್ಕ್ಯೂರಿ ಪೊಲ್ಯೂಷನ್ ಮಾಡ್ತವೆ. ಮೂರನೇ ಸ್ಟೇಟ್ಮೆಂಟ್ ಅಲ್ಲಿ ಮರ್ಕ್ಯೂರಿ ಎಕ್ಸ್ಪೋಜರ್ಗೆ ಯಾವುದೇ ಸೇಫ್ಟಿ ಲೆವೆಲ್ ನಿಗದಿ ಮಾಡಿಲ್ಲ ಅಂತ ಕೊಟ್ಟಿದ್ದಾರೆ. ಈ ಸ್ಟೇಟ್ಮೆಂಟ್ ಕರೆಕ್ಟ್ ಆಗುತ್ತೆ, ಯಾಕೆಂದ್ರೆ ಎಷ್ಟು ppm ಗೆ ಎಕ್ಸ್ಪೋಸ್ ಆದ್ರೆ ಸೇಫ್ ಅಂತ ಯಾರು ರಿಸರ್ಚ್ ಮಾಡಿಲ್ಲ. 3 ಸ್ಟೇಟ್ಮೆಂಟ್ ಸರಿಯಾಗೋದ್ರಿಂದ ಆಪ್ಷನ್ ಸಿ ಓನ್ಲಿ 3 ಕರೆಕ್ಟ್ ಆನ್ಸರ್. 90ನೇ ಕ್ವೆಶನ್ ಗ್ರೀನ್ ಹೈಡ್ರೋಜನ್ ಬಗ್ಗೆ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್ ಕೇಳಿದ್ದಾರೆ. ಮೊದಲನೇ ಸ್ಟೇಟ್ಮೆಂಟ್ ಅಲ್ಲಿ ಇಂಟರ್ನಲ್ ಕಂಬಷನ್ ಅಲ್ಲಿ ಗ್ರೀನ್ ಹೈಡ್ರೋಜನ್ ನ ಡೈರೆಕ್ಟ್ ಫ್ಯೂಯಲ್ ಆಗಿ ಯೂಸ್ ಮಾಡಬಹುದು ಅಂತ ಕೊಟ್ಟಿದ್ದಾರೆ. ಈ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ, ಯಾಕಂದ್ರೆ ಗ್ರೀನ್ ಹೈಡ್ರೋಜನ್ ಫ್ಯೂಯಲ್ ಆಗಿರೋದ್ರಿಂದ ಇಂಟರ್ನಲ್ ಕಂಬಷನ್ ಅಲ್ಲಿ ಯೂಸ್ ಮಾಡಬಹುದು. ಎರಡನೇ ಸ್ಟೇಟ್ಮೆಂಟ್ ಅಲ್ಲಿ ನ್ಯಾಚುರಲ್ ಗ್ಯಾಸ್ ನ ಗ್ರೀನ್ ಹೈಡ್ರೋಜನ್ ಜೊತೆ ಮಿಕ್ಸ್ ಮಾಡಿ ಪವರ್ ಜನರೇಷನ್ ಗೆ ಫ್ಯೂಯಲ್ ಆಗಿ ಯೂಸ್ ಮಾಡಬಹುದು ಅಂತ ಕೊಟ್ಟಿದ್ದಾರೆ. ಎರಡನೇ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ, ಯಾಕಂದ್ರೆ NTPC ಅವರು ಇವಾಗ ಇದೇ ಯೋಜನೆನ ಜಾರಿಗೊಳಿಸಿದ್ದಾರೆ. ಮೂರನೇ ಸ್ಟೇಟ್ಮೆಂಟ್ ಅಲ್ಲಿ ಗ್ರೀನ್ ಹೈಡ್ರೋಜನ್ ಫ್ಯೂಯಲ್ ಸೆಲ್ಸ್ ಇಂದ ವೆಹಿಕಲ್ಸ್ ಓಡಿಸಬಹುದು ಅಂತ ಕೊಟ್ಟಿದ್ದಾರೆ. ಈ ಸ್ಟೇಟ್ಮೆಂಟ್ ಕರೆಕ್ಟ್ ಆಗುತ್ತೆ, ಯಾಕಂದ್ರೆ ಗ್ರೀನ್ ಹೈಡ್ರೋಜನ್ ನ ಫ್ಯೂಯಲ್ ಸೆಲ್ ಆಗಿ ಯೂಸ್ ಮಾಡಬಹುದು. 3 ಸ್ಟೇಟ್ಮೆಂಟ್ ಕರೆಕ್ಟ್ ಆಗುತ್ತೆ, ಅದಕ್ಕೆ ಆಪ್ಷನ್ ಸಿ ಓನ್ಲಿ 3 ಇಸ್ ದ ರೈಟ್ ಆನ್ಸರ್.
91ನೇ ಕ್ವೆಶನ್ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್ ಕೇಳಿದ್ದಾರೆ. ಮೊದಲನೇ ಸ್ಟೇಟ್ಮೆಂಟ್, ಇಂಡಿಯಾದಲ್ಲಿ MSME ಡೆವಲಪ್ಮೆಂಟ್ ಆಕ್ಟ್ 2006 ಪ್ರಕಾರ ಮೀಡಿಯಂ ಎಂಟರ್ಪ್ರೈಸಸ್ ಅಂದ್ರೆ ಮಿಷಿನರಿ ಮತ್ತೆ ಪ್ಲಾಂಟ್ ಮೇಲೆ 15 ರಿಂದ 25 ಕೋಟಿವರೆಗೂ ಇನ್ವೆಸ್ಟ್ಮೆಂಟ್ ಇರಬೇಕು ಅಂತ ಕೊಟ್ಟಿದ್ದಾರೆ. ಇದು ರಾಂಗ್ ಸ್ಟೇಟ್ಮೆಂಟ್ ಆಗುತ್ತೆ. ಯಾಕಂದ್ರೆ ರೀಸೆಂಟ್ ಅಮೆಂಡ್ಮೆಂಟ್ ಪ್ರಕಾರ ಪ್ಲಾಂಟ್ ಅಂಡ್ ಮಿಷಿನರಿ ಮೇಲೆ 250 ಕೋಟಿ ಇನ್ವೆಸ್ಟ್ಮೆಂಟ್ ಇದ್ರೂ ಮೀಡಿಯಂ ಎಂಟರ್ಪ್ರೈಸಸ್ಗೆ ಬರುತ್ತೆ. ಎರಡನೇ ಸ್ಟೇಟ್ಮೆಂಟ್ ಅಲ್ಲಿ MSME ಗೆ ಕೊಡೋ ಎಲ್ಲಾ ಬ್ಯಾಂಕ್ ಲೋನ್ಸ್ ಪ್ರಯಾರಿಟಿ ಸೆಕ್ಟರ್ ಲೆಂಡಿಂಗ್ ಗೆ ಬರುತ್ತೆ ಅಂತ ಕೊಟ್ಟಿದ್ದಾರೆ. ಎರಡನೇ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ಯಾಕಂದ್ರೆ MSME ಗೆ ಕೊಡೋ ಲೋನ್ಸ್ ಪ್ರಯಾರಿಟಿ ಸೆಕ್ಟರ್ ಲೆಂಡಿಂಗ್ ಗೆ ಬರುತ್ತೆ. ಬರೀ ಒಂದ್ ಸ್ಟೇಟ್ಮೆಂಟ್ ಕರೆಕ್ಟ್ ಇರೋದ್ರಿಂದ ಆಪ್ಷನ್ ಎ ಓನ್ಲಿ ಒನ್ ಇಸ್ ದ ರೈಟ್ ಆನ್ಸರ್. 92ನೇ ಕ್ವೆಶನ್ ಅಲ್ಲಿ ಡಿಜಿಟಲ್ ಕರೆನ್ಸಿ ಬಗ್ಗೆ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್ ಕೇಳಿದ್ದಾರೆ. ಮೊದಲನೇ ಸ್ಟೇಟ್ಮೆಂಟ್ ಅಲ್ಲಿ ಸ್ವಿಫ್ಟ್ ಸಿಸ್ಟಮ್ ಅಥವಾ ಡಾಲರ್ ಯೂಸ್ ಮಾಡ್ದೇನೆ ಡಿಜಿಟಲ್ ಕರೆನ್ಸಿಯಲ್ಲಿ ಪೇಮೆಂಟ್ ಮಾಡಬಹುದು ಅಂತ ಕೊಟ್ಟಿದ್ದಾರೆ. ಇದು ಕರೆಕ್ಟ್ ಸ್ಟೇಟ್ಮೆಂಟ್. ಯಾಕಂದ್ರೆ ಡಿಜಿಟಲ್ ಕರೆನ್ಸಿ ಬ್ಯಾಂಕ್ ಅವ್ರ ಅಧೀನದಲ್ಲಿ ಇರಲ್ಲ, ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಆಗಿ ನಮ್ಮ ಹತ್ರನೇ ಇರುತ್ತೆ. ಅದಕ್ಕೆ ಸ್ವಿಫ್ಟ್ ಸಿಸ್ಟಮ್ ಅಲ್ಲಿ ಬ್ಯಾಂಕ್ಗಳು ಮೀಡಿಯೇಟರ್ಸ್ ಆಗಿ ಮಾಡೋ ಡೇಟಾ ಟ್ರಾನ್ಸ್ಫರ್ ಮೇಲೆ ಡಿಪೆಂಡ್ ಆಗೋ ಅವಶ್ಯಕತೆ ಇರಲ್ಲ. ಅದಕ್ಕೆ ಈ ಸ್ಟೇಟ್ಮೆಂಟ್ ಕರೆಕ್ಟ್ ಆಗುತ್ತೆ. ಎರಡನೇ ಸ್ಟೇಟ್ಮೆಂಟ್ ಅಲ್ಲಿ ಡಿಜಿಟಲ್ ಕರೆನ್ಸಿನ ಇಷ್ಟೇ ಕಾಲಾವಕಾಶದಲ್ಲಿ ಬಳಸಬೇಕು ಅಂತ ಪ್ರೋಗ್ರಾಮ್ ಮಾಡಿಬಿಡ್ಬೋದು ಅಂತ ಕೊಟ್ಟಿದ್ದಾರೆ. ಇದು ಕರೆಕ್ಟ್ ಸ್ಟೇಟ್ಮೆಂಟ್. ಯಾಕಂದ್ರೆ ಚೈನಾದಲ್ಲಿ ಈಗಾಗಲೇ ಈ ತರ ಮಾಡಿದ್ದಾರೆ. ನಾವು ಡಿಜಿಟಲ್ ಕರೆನ್ಸಿಯಾಗಿ ಲೋಡ್ ಮಾಡಿರೋ ದುಡ್ಗೆ ಒಂದು ಎಕ್ಸ್ಪೈರಿ ಡೇಟ್ ಅಂತ ಇಟ್ರೆ ಅಷ್ಟರಲ್ಲಿ ಜನ ದುಡ್ಡು ಖರ್ಚು ಮಾಡಕ್ಕೆ ಮುಗಿ ಬೀಳ್ತಾರೆ. ಒಂದು ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ. ಅದಕ್ಕೆ ಎರಡು ಸ್ಟೇಟ್ಮೆಂಟ್ ಕರೆಕ್ಟ್ ಇರೋದ್ರಿಂದ ಆಪ್ಷನ್ ಸಿ ಬೋತ್ 1 and 2 ಇಸ್ ದ ರೈಟ್ ಆನ್ಸರ್. 93ನೇ ಕ್ವೆಶನ್ ಫೈನಾನ್ಸ್ ಅಲ್ಲಿ ಬೀಟಾ ಅಂದ್ರೆ ಏನು ಅಂತ ಕೇಳಿದ್ದಾರೆ. ಇದು ಡೈರೆಕ್ಟ್ ಸ್ಟಾಕ್ ಮಾರ್ಕೆಟ್ ಕ್ವೆಶನ್. ಬೀಟಾ ಅಂದ್ರೆ ಒಂದ್ ಸ್ಟಾಕ್ ವ್ಯಾಲ್ಯೂ ಫ್ಲಕ್ಚುಯೇಷನ್ಸ್ ನ ಮಾರ್ಕೆಟ್ ಇಂಡೆಕ್ಸ್ ಫ್ಲಕ್ಚುಯೇಷನ್ ಗೆ ಕಂಪೇರ್ ಮಾಡಿ ಡಿರೈವ್ ಮಾಡೋ ವ್ಯಾಲ್ಯೂ. ಒಂದ್ ಸ್ಟಾಕ್ ಅಲ್ಲಿ ತುಂಬಾ ಏರಿಳಿತ ಇದ್ರೆ ಅದಕ್ಕೆ ಐ ಬೀಟಾ ಸ್ಟಾಕ್ ಅಂತ ಕರೀತಾರೆ. ಅದಕ್ಕೆ ಆನ್ಸರ್ ಆಪ್ಷನ್ ಡಿ ಆಗುತ್ತೆ. 94ನೇ ಕ್ವೆಶನ್ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್ ಕೇಳಿದ್ದಾರೆ. ಸೆಲ್ಫ್ ಹೆಲ್ಪ್ ಗ್ರೂಪ್ ಅನ್ನೋ ಪ್ರೋಗ್ರಾಮ್ ನ SBI ಅವರು ಬಡ ಜನಕ್ಕೆ ಮೈಕ್ರೋ ಕ್ರೆಡಿಟ್ ಅಂದ್ರೆ ಸಣ್ಣ ಮೊತ್ತದ ಸಾಲ ಕೊಡಕ್ಕೆ ಶುರು ಮಾಡ್ತು ಅಂತ ಕೊಟ್ಟಿದ್ದಾರೆ. ಇದು ರಾಂಗ್ ಸ್ಟೇಟ್ಮೆಂಟ್ ಆಗುತ್ತೆ. ಯಾಕಂದ್ರೆ ಈ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ದು ನಬಾರ್ಡ್ ಅವರು. ಎರಡನೇ ಸ್ಟೇಟ್ಮೆಂಟ್, ಸೆಲ್ಫ್ ಹೆಲ್ಪ್ ಗ್ರೂಪ್ ಅಲ್ಲಿ ಯಾರಾದ್ರೂ ಸಾಲ ತಗೊಂಡ್ರೆ ಆ ಸಾಲಕ್ಕೆ ಗ್ರೂಪ್ ಅಲ್ಲಿರೋ ಎಲ್ಲಾ ಮೆಂಬರ್ಸ್ ಜವಾಬ್ದಾರರು ಅಂತ ಕೊಟ್ಟಿದ್ದಾರೆ. ಇದು ಕರೆಕ್ಟ್ ಸ್ಟೇಟ್ಮೆಂಟ್ ಆಗುತ್ತೆ. ಯಾಕಂದ್ರೆ ಸೆಲ್ಫ್ ಹೆಲ್ಪ್ ಗ್ರೂಪ್ ಪ್ರೋಗ್ರಾಮ್ದು ಆಬ್ಜೆಕ್ಟಿವ್ ನೇ ಫ್ಯಾಕ್ಚುಯಲ್ ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ. ಮೂರನೇ ಸ್ಟೇಟ್ಮೆಂಟ್, ರೀಜನಲ್ ರೂರಲ್ ಬ್ಯಾಂಕ್ಸ್ ಮತ್ತೆ ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕ್ಸ್ ಸೆಲ್ಫ್ ಹೆಲ್ಪ್ ಗ್ರೂಪ್ಗೆ ಹೆಲ್ಪ್ ಮಾಡುತ್ತೆ ಅಂತ ಕೊಟ್ಟಿದ್ದಾರೆ. ಇದು ರೈಟ್ ಸ್ಟೇಟ್ಮೆಂಟ್ ಆಗುತ್ತೆ. ಎರಡನೇ ಸ್ಟೇಟ್ಮೆಂಟ್ ಮೂರನೇ ಸ್ಟೇಟ್ಮೆಂಟ್ ಕರೆಕ್ಟ್ ಆಗೋದ್ರಿಂದ ಆಪ್ಷನ್ ಬಿ ಓನ್ಲಿ 2 ಇಸ್ ದ ರೈಟ್ ಆನ್ಸರ್. 95ನೇ ಕ್ವೆಶನ್ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್ ಕೇಳಿದ್ದಾರೆ. ಮೊದಲನೇ ಸ್ಟೇಟ್ಮೆಂಟ್, ಇಂಡಿಯಾದಲ್ಲಿ ಪಬ್ಲಿಕ್ ಹೆಲ್ತ್ ಕೇರ್ ಸಿಸ್ಟಮ್ ರೋಗ ಗುಣ ಮಾಡಕ್ ಜಾಸ್ತಿ ಇಂಪಾರ್ಟೆನ್ಸ್ ಕೊಡುತ್ತೆ, ಆದ್ರೆ ರೋಗ ಪ್ರಿವೆಂಟ್ ಮಾಡಕ್ಕೆ ಕಡಿಮೆ ಫೋಕಸ್ ಇಡುತ್ತೆ ಅಂತ ಕೊಟ್ಟಿದ್ದಾರೆ. ಇದು ಕರೆಕ್ಟ್ ಫ್ಯಾಕ್ಚುಯಲ್ ಸ್ಟೇಟ್ಮೆಂಟ್. ಎರಡನೇ ಸ್ಟೇಟ್ಮೆಂಟ್, ಹೆಲ್ತ್ ಕೇರ್ ಡೆಲಿವರಿಯಲ್ಲಿ ಇಂಡಿಯಾದು ಡಿಸೆಂಟ್ರಲೈಸ್ಡ್ ಅಪ್ರೋಚ್ ಪ್ರಕಾರ ಹೆಲ್ತ್ ಸರ್ವಿಸ್ ಕೊಡಕ್ಕೆ ಸ್ಟೇಟ್ ಜವಾಬ್ದಾರಿ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಇದು ಕರೆಕ್ಟ್ ಸ್ಟೇಟ್ಮೆಂಟ್ ಆಗುತ್ತೆ. ಎರಡು ರೈಟ್ ಸ್ಟೇಟ್ಮೆಂಟ್, ಆದ್ರೆ ಒಂದ್ ಸ್ಟೇಟ್ಮೆಂಟ್ ಇನ್ನೊಂದು ಸ್ಟೇಟ್ಮೆಂಟ್ ಗೆ ಸಂಬಂಧ ಇಲ್ಲ. ಅದಕ್ಕೆ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಬೋತ್ ಸ್ಟೇಟ್ಮೆಂಟ್ ಕರೆಕ್ಟ್, ಬಟ್ ಸ್ಟೇಟ್ಮೆಂಟ್ 2 ಇಸ್ ನಾಟ್ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಸ್ಟೇಟ್ಮೆಂಟ್ 1 ಇಸ್ ದ ರೈಟ್ ಆನ್ಸರ್. 96ನೇ ಕ್ವೆಶನ್ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್ ಕೇಳಿದ್ದಾರೆ. ಮೊದಲನೇ ಸ್ಟೇಟ್ಮೆಂಟ್ ಅಲ್ಲಿ ಯುನೈಟೆಡ್ ನೇಷನ್ಸ್ ವರ್ಲ್ಡ್ ವಾಟರ್ ಡೆವಲಪ್ಮೆಂಟ್ ರಿಪೋರ್ಟ್ ಪ್ರಕಾರ ಇಂಡಿಯಾ ಪ್ರಪಂಚಕ್ಕೆ ಕಂಪೇರ್ ಮಾಡಿದ್ರೆ ಕಾಲ್ ಭಾಗ ಜಾಸ್ತಿ ಗ್ರೌಂಡ್ ವಾಟರ್ ಯೂಸ್ ಮಾಡುತ್ತೆ ಅಂತ ಕೊಟ್ಟಿದ್ದಾರೆ. ಮೊದಲನೇ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ಯಾಕಂದ್ರೆ ಇಂಡಿಯಾದಲ್ಲಿ ಬೆಳೆ ಬೆಳೆಯಕ್ಕೆ ಜಾಸ್ತಿ ಗ್ರೌಂಡ್ ವಾಟರ್ ಯೂಸ್ ಮಾಡ್ತೀವಿ. ಎರಡನೇ ಸ್ಟೇಟ್ಮೆಂಟ್ ಅಲ್ಲಿ ಪ್ರಪಂಚದ 18% ಪಾಪ್ಯುಲೇಷನ್ ಇಂಡಿಯಾದಲ್ಲೇ ಇರೋ ಕಾರಣ ಈ ಪಾಪ್ಯುಲೇಷನ್ಗೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಕ್ಕೆ ಭಾರತ ಪ್ರಪಂಚಕ್ಕೆ ಕಂಪೇರ್ ಮಾಡಿದ್ರೆ ಕಾಲ್ ಭಾಗ ಜಾಸ್ತಿ ಗ್ರೌಂಡ್ ವಾಟರ್ ಎಕ್ಸ್ಟ್ರಾಕ್ಟ್ ಮಾಡುತ್ತೆ ಅಂತ ಕೊಟ್ಟಿದ್ದಾರೆ. ಎರಡನೇ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ. ಯಾಕಂದ್ರೆ ಇಂಡಿಯಾದಲ್ಲಿ ಕುಡಿಯೋ ನೀರಿಗಿಂತ ಬೆಳೆ ಬೆಳೆಯಕ್ಕೆ ಜಾಸ್ತಿ ಗ್ರೌಂಡ್ ವಾಟರ್ ಯೂಸ್ ಮಾಡ್ತೀವಿ. ಅದಕ್ಕೆ ಆಪ್ಷನ್ ಸಿ ರೈಟ್ ಆನ್ಸರ್ ಆಗುತ್ತೆ. ಸ್ಟೇಟ್ಮೆಂಟ್ 1 ಕರೆಕ್ಟ್, ಸ್ಟೇಟ್ಮೆಂಟ್ 2 ಇನ್ಕರೆಕ್ಟ್. 97ನೇ ಕ್ವೆಶನ್ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್ ಕೇಳಿದರೆ. ಮೊದಲನೇ ಸ್ಟೇಟ್ಮೆಂಟ್, ಸಂವಿಧಾನದ ಪ್ರಕಾರ ಆಂತರಿಕ ಗಲಭೆಗಳಿಂದ ಒಂದು ರಾಜ್ಯನ ಕಾಪಾಡೋದು ಕೇಂದ್ರ ಸರ್ಕಾರದ ಕರ್ತವ್ಯ ಅಂತ ಕೊಟ್ಟಿದ್ದಾರೆ. ಇದು ರೈಟ್ ಸ್ಟೇಟ್ಮೆಂಟ್. ಯಾಕೆಂದ್ರೆ ಆರ್ಟಿಕಲ್ 355 ನ ಡೈರೆಕ್ಟ್ ಆಗಿ ಸ್ಟೇಟ್ಮೆಂಟ್ ಆಗಿ ಕೇಳಿದ್ದಾರೆ. ಎರಡನೇ ಸ್ಟೇಟ್ಮೆಂಟ್ ಅಲ್ಲಿ ಪ್ರಿವೆಂಟಿವ್ ಡಿಟೆನ್ಷನ್ ಅಲ್ಲಿರೋ ವ್ಯಕ್ತಿಗಳಿಗೆ ಲೀಗಲ್ ಕೌನ್ಸಿಲ್ ಕೊಡೋದ್ರಿಂದ ರಾಜ್ಯಕ್ಕೆ ಸಂವಿಧಾನ ವಿನಾಯಿತಿ ಕೊಟ್ಟಿದೆ ಅಂತ ಇದೆ. ಇದು ಕರೆಕ್ಟ್ ಸ್ಟೇಟ್ಮೆಂಟ್. ಯಾಕೆಂದ್ರೆ ಆರ್ಟಿಕಲ್ 22 ಬಗ್ಗೆ ಕೇಳಿದ್ದಾರೆ. ಆರ್ಟಿಕಲ್ 22 ಪ್ರಕಾರ ಪ್ಯೂನಿಟಿವ್ ಡಿಟೆನ್ಷನ್ಗೆ ಲೀಗಲ್ ಕೌನ್ಸಿಲ್ ಕೊಡಬಹುದು, ಪ್ರಿವೆಂಟಿವ್ ಡಿಟೆನ್ಷನ್ಗೆ ಕೊಡಂಗೇನಿರಲ್ಲ. ಮೂರನೇ ಸ್ಟೇಟ್ಮೆಂಟ್ ಅಲ್ಲಿ ಪ್ರಿವೆನ್ಷನ್ ಆಫ್ ಟೆರರಿಸಂ ಆಕ್ಟ್ 2002 ಪ್ರಕಾರ ಕೈದಿ ಪೊಲೀಸ್ ಹತ್ರ ತಪ್ಪೊಪ್ಕೊಂಡಿರೋದನ್ನ ಕೋರ್ಟ್ ಅಲ್ಲಿ ಎವಿಡೆನ್ಸ್ ಮಾಡ್ಕೊಳಕ್ ಆಗಲ್ಲ ಅಂತ ಕೊಟ್ಟಿದ್ದಾರೆ. ಇದು ರಾಂಗ್ ಸ್ಟೇಟ್ಮೆಂಟ್ ಆಗುತ್ತೆ. ಯಾಕೆಂದ್ರೆ ಇದು ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಅಲ್ಲಿ ಬರೋ ಸ್ಟೇಟ್ಮೆಂಟ್. ಇಂಡಿಯನ್ ಎವಿಡೆನ್ಸ್ ಆಕ್ಟ್ ನ ಓವರ್ಕಮ್ ಮಾಡಕ್ಕಂತಾನೆ ಪ್ರಿವೆನ್ಷನ್ ಆಫ್ ಟೆರರಿಸಂ ಆಕ್ಟ್ 2002 ಅಲ್ಲಿ ಕೈದಿ ಪೊಲೀಸ್ ಹತ್ರ ತಪ್ಪೊಪ್ಕೊಂಡ್ರೆ ಅದು ಕೋರ್ಟ್ ಅಲ್ಲಿ ಎವಿಡೆನ್ಸ್ ಆಗುತ್ತೆ ಅನ್ನೋ ಕ್ಲಾಸ್ ತಂದ್ರು. ಬರೀ ಮೊದಲೆರಡು ಸ್ಟೇಟ್ಮೆಂಟ್ ಕರೆಕ್ಟ್ ಆಗೋದ್ರಿಂದ ಆಪ್ಷನ್ ಬಿ ಓನ್ಲಿ 2 ಇಸ್ ದ ರೈಟ್ ಆನ್ಸರ್.
98ನೇ ಕ್ವೆಶನ್, ಕೊಟ್ಟಿರೋ 4 ಆಪ್ಷನ್ಸ್ ಅಲ್ಲಿ ಯಾವ ಕಂಟ್ರಿ ಸಿವಿಲ್ ಸ್ಟ್ರೈಫ್ ಮತ್ತೆ ಫುಡ್ ಶಾರ್ಟೇಜ್ ಇಂದ ಬಳಲ್ತಿದೆ ಅಂತ ಕ್ವೆಶನ್ ಕೇಳಿದ್ದಾರೆ. ಇದಕ್ಕೆ ಆನ್ಸರ್ ಆಪ್ಷನ್ ಡಿ, ಸೊಮಾಲಿಯಾ. 99ನೇ ಕ್ವೆಶನ್, ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್ ಕೇಳಿದ್ದಾರೆ. ಮೊದಲನೇ ಸ್ಟೇಟ್ಮೆಂಟ್, ಇಂಡಿಯಾದಲ್ಲಿ ನಗೋಯಾ ಪ್ರೋಟೋಕಾಲ್ ಆಶಯನ ಪೂರ್ಣ ಮಾಡಕ್ಕೆ ಬಯೋಡೈವರ್ಸಿಟಿ ಮ್ಯಾನೇಜ್ಮೆಂಟ್ ಕಮಿಟಿ ಪ್ರಮುಖ ಪಾತ್ರ ವಹಿಸುತ್ತೆ ಅಂತ ಕೇಳಿದ್ದಾರೆ. ಇದು ಕರೆಕ್ಟ್ ಸ್ಟೇಟ್ಮೆಂಟ್. ಯಾಕಂದ್ರೆ ನಗೋಯಾ ಪ್ರೋಟೋಕಾಲ್ ಮಾಡಿರೋದು ಜೆನೆಟಿಕ್ ರಿಸೋರ್ಸಸ್ ನ ಪ್ರಿಸರ್ವ್ ಮಾಡಕ್ಕೆ. ಇದ್ರ ಸಲುವಾಗಿ ಏನಾದ್ರೂ ಟೆಕ್ನಾಲಜಿಕಲ್ ಪ್ರೋಗ್ರೆಸ್ ಆದ್ರೆ ಅದನ್ನು ಶೇರ್ ಮಾಡಕ್ಕೆ. ಇದನ್ನ ಕನ್ವೆನ್ಷನ್ ಆನ್ ಬಯೋಲಾಜಿಕಲ್ ಡೈವರ್ಸಿಟಿ ಅಂತ ಕರೀತಾರೆ. ಅದಕ್ಕೆ ಈ ಪ್ರೋಟೋಕಾಲ್ ಆಬ್ಜೆಕ್ಟಿವ್ಸ್ ನ ಕಾರ್ಯರೂಪಕ್ಕೆ ತರಕ್ಕೆ ಬಯೋಡೈವರ್ಸಿಟಿ ಮ್ಯಾನೇಜ್ಮೆಂಟ್ ಕಮಿಟಿ ಪ್ರಮುಖ ಪಾತ್ರ ವಹಿಸುತ್ತೆ. ಎರಡನೇ ಸ್ಟೇಟ್ಮೆಂಟ್ ಅಲ್ಲಿ ಬಯೋಡೈವರ್ಸಿಟಿ ಮ್ಯಾನೇಜ್ಮೆಂಟ್ ಕಮಿಟೀಸ್ಗೆ ಅದ್ರ ಸುಪರ್ದಿಲಿರೋ ಬಯೋಲಾಜಿಕಲ್ ರಿಸೋರ್ಸಸ್ಗೆ ಆಕ್ಸೆಸ್ ಅಥವಾ ಬೆನಿಫಿಟ್ ಶೇರಿಂಗ್ ಮಾಡಕ್ ಕೊಡೋ ಅಧಿಕಾರ ಇದೆ ಅಂತ ಕೊಟ್ಟಿದ್ದಾರೆ. ಜೊತೆಗೆ ಆ ಬಯೋಲಾಜಿಕಲ್ ರಿಸೋರ್ಸಸ್ಗೆ ಆಕ್ಸೆಸ್ ಕೊಡಕ್ಕೆ ಫೀಸ್ ನ ಕಲೆಕ್ಟ್ ಮಾಡೋ ಅಧಿಕಾರನೂ ಇದೆ ಅಂತ ಕೊಟ್ಟಿದ್ದಾರೆ. ಇದು ರೈಟ್ ಸ್ಟೇಟ್ಮೆಂಟ್ ಆಗುತ್ತೆ. ಯಾಕಂದ್ರೆ ಈ ಸ್ಟೇಟ್ಮೆಂಟ್ ಅಲ್ಲಿ ಏನ್ ಕೊಟ್ಟಿದ್ದಾರೋ ಅದೇ ಬಯೋಡೈವರ್ಸಿಟಿ ಮ್ಯಾನೇಜ್ಮೆಂಟ್ ಕಮಿಟಿ ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್. ಎರಡು ಸ್ಟೇಟ್ಮೆಂಟ್ ಕರೆಕ್ಟ್ ಆಗೋದ್ರಿಂದ ಆಪ್ಷನ್ ಸಿ ರೈಟ್ ಆನ್ಸರ್ ಆಗುತ್ತೆ. 100ನೇ ಕ್ವೆಶನ್, ಎಲೆಕ್ಷನ್ ಆಫ್ ಪ್ರೆಸಿಡೆಂಟ್ ಮೇಲೆ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್ ಕೇಳಿದ್ದಾರೆ. ಮೊದಲನೇ ಸ್ಟೇಟ್ಮೆಂಟ್ ಅಲ್ಲಿ ಲೋಕಸಭೆ ಮತ್ತೆ ರಾಜ್ಯಸಭೆಗೆ ನಾಮಿನೇಟ್ ಆಗಿರೋ ಮೆಂಬರ್ಸ್ ಮತ್ತೆ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿಗೆ ನಾಮಿನೇಟ್ ಆಗಿರೋ ಮೆಂಬರ್ಸ್ ಪ್ರೆಸಿಡೆಂಟ್ ನ ಎಲೆಕ್ಟ್ ಮಾಡಕ್ಕಿರೋ ಎಲೆಕ್ಟೋರಲ್ ಕಾಲೇಜಲ್ಲಿ ಇರ್ತಾರೆ ಅಂತ ಕೊಟ್ಟಿದ್ದಾರೆ. ಇದು ರಾಂಗ್ ಸ್ಟೇಟ್ಮೆಂಟ್. ಯಾಕಂದ್ರೆ ಆ ಎಲೆಕ್ಟೋರಲ್ ಕಾಲೇಜಲ್ಲಿ ಎಲೆಕ್ಟೆಡ್ ಮೆಂಬರ್ಸ್ ಮಾತ್ರ ಇರ್ತಾರೆ, ನಾಮಿನೇಟೆಡ್ ಮೆಂಬರ್ಸ್ ಇರಲ್ಲ. ಈ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ. ಯಾಕಂದ್ರೆ ಪ್ರೆಸಿಡೆಂಟ್ ಎಲೆಕ್ಷನ್ ಅಲ್ಲಿ ವೋಟ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡೋ ಫಾರ್ಮುಲಾ ನೋಡಿದ್ರೆ ಡಿನಾಮಿನೇಟರ್ ಅಲ್ಲಿ ನಂಬರ್ ಆಫ್ ಸೀಟ್ಸ್ ಬರುತ್ತೆ. ಅದಕ್ಕೆ ನಂಬರ್ ಆಫ್ ಸೀಟ್ಸ್ ಜಾಸ್ತಿ ಆದಷ್ಟು ವೋಟ್ ವ್ಯಾಲ್ಯೂ ಕಡಿಮೆ ಆಗುತ್ತೆ. ಆದ್ರಿಂದ ಈ ಸ್ಟೇಟ್ಮೆಂಟ್ ರಾಂಗ್. 3ನೇ ಸ್ಟೇಟ್ಮೆಂಟ್ ಅಲ್ಲಿ ಮಧ್ಯಪ್ರದೇಶ್ MLA ವೋಟ್ ಕೇರಳ MLA ವೋಟ್ ಗಿಂತ ಜಾಸ್ತಿ ವ್ಯಾಲ್ಯೂ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಈ ಸ್ಟೇಟ್ಮೆಂಟ್ ರಾಂಗ್. ಯಾಕಂದ್ರೆ 3ನೇ ಸ್ಟೇಟ್ಮೆಂಟ್ 2ನೇ ಸ್ಟೇಟ್ಮೆಂಟ್ ಮುಂದುವರಿದ ಭಾಗ ತರ ಕೊಟ್ಟಿದ್ದಾರೆ. ಮಧ್ಯಪ್ರದೇಶಲ್ಲಿ ಲೆಜಿಸ್ಲೇಟಿವ್ ಸೀಟ್ಸ್ ಜಾಸ್ತಿ ಇದೆ. ಅದಕ್ಕೆ ಪ್ರತಿ MLA ವೋಟ್ ವ್ಯಾಲ್ಯೂ ಕೇರಳ MLA ವೋಟ್ ವ್ಯಾಲ್ಯೂ ಕಂಪೇರ್ ಮಾಡಿದ್ರೆ ಕಮ್ಮಿ ಇರುತ್ತೆ. 4ನೇ ಸ್ಟೇಟ್ಮೆಂಟ್, ಪುದುಚೇರಿ MLA ವೋಟ್ ವ್ಯಾಲ್ಯೂ ಅರುಣಾಚಲ್ ಪ್ರದೇಶ್ MLA ವೋಟ್ ವ್ಯಾಲ್ಯೂಗಿಂತ ಜಾಸ್ತಿ ಇರುತ್ತೆ. ಯಾಕಂದ್ರೆ ಟೋಟಲ್ ಪಾಪ್ಯುಲೇಷನ್ ಟು ಟೋಟಲ್ ನಂಬರ್ ಆಫ್ MLA ಸೀಟ್ಸ್ ರೇಷಿಯೋ ಪುದುಚೇರಿಯಲ್ಲಿ ಜಾಸ್ತಿ ಇದೆ ಅಂತ ಕೊಟ್ಟಿದ್ದಾರೆ. ಇದು ಕರೆಕ್ಟ್ ಸ್ಟೇಟ್ಮೆಂಟ್. ಯಾಕಂದ್ರೆ ಫಾರ್ಮುಲಾನ ಕೋಟ್ ಮಾಡಿ ಸ್ಟೇಟ್ಮೆಂಟ್ ಕೇಳಿದ್ದಾರೆ. ಪುದುಚೇರಿಯಲ್ಲಿ ರೇಷಿಯೋ ಆಫ್ ಪಾಪ್ಯುಲೇಷನ್ ಟು ಟೋಟಲ್ ನಂಬರ್ ಆಫ್ ಸೀಟ್ಸ್ ಜಾಸ್ತಿ ಬರುತ್ತೆ. ಅದಕ್ಕೆ ವೋಟ್ ವ್ಯಾಲ್ಯೂ ಜಾಸ್ತಿ ಇದೆ. ಇದೊಂದೇ ಸ್ಟೇಟ್ಮೆಂಟ್ ಕರೆಕ್ಟ್ ಇರೋದ್ರಿಂದ ಆಪ್ಷನ್ ಎ ಓನ್ಲಿ 1 ಇಸ್ ದ ರೈಟ್ ಆನ್ಸರ್. ಇಲ್ಲಿಗೆ ಕ್ವೆಶನ್ ಪೇಪರ್ ಕಂಪ್ಲೀಟ್ ಆದಂಗಾಯ್ತು. ಕಂಟೆಂಟ್ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ನನ್ನ ಚಾನಲ್ ಅಲ್ಲಿ KPSC ಗ್ರೂಪ್ ಸಿಗೆ ಇಂಗ್ಲಿಷ್ ಕೋರ್ಸ್ ಬರುತ್ತೆ. ಆ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಬಾಯ್.